ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ನಾವು ಒಂದು ನಿವೇಶನವನ್ನು ತೆಗೆದುಕೊಂಡ ಮೇಲೆ ಆ ನಿವೇಶನದಲ್ಲಿ ಪಂಚಭೂತಗಳ ಸ್ಥಾನ ಅಂದ್ರೆ ಆ ಪಂಚಭೂತಗಳ ಸ್ಥಾನವನ್ನು ತಿಳಿದುಕೊಂಡಿರ್ಬೇಕು. ಅಂದ್ರೆ ಗ್ರಹಾಧಿಪತಿಗಳು ಯಾರು, ದಿಕ್ಪಾಲಕರು ಯಾರು, ಮಧ್ಯಮ ಸ್ಥಾನಕ್ಕೆ ಯಾರು, ಆಯಾ ದಿಕ್ಕಿಗೆ ಅಧಿಪತಿಗಳು ಯಾರು ಬರ್ತಾರೆ, ಇದನ್ನ ತಿಳಿದುಕೊಂಡಿರ್ಬೇಕು. ಆದ್ರೆ ಈ ವಿಶೇಷ ಸಂಚಿಕೆಯಲ್ಲಿ ಯಾಕೆ ತಿಳಿಸ್ಕೊಡ್ತಾ ಇದೀವಿ ಅಂದ್ರೆ, ನಾವು ಯಾವಾಗಲೇ ಒಂದು ನಿವೇಶನ ತೆಗೆದುಕೊಂಡ್ರೆ ಆದಷ್ಟು ನೀವು ಆ ದಿಕ್ಕಿಗೆ ಅನುಗುಣವಾಗಿರುವಂತ ನಿವೇಶನವನ್ನು ತೆಗೆದುಕೊಳ್ಳಿ. ಕೆಲವು ವಾಚಾ ಸೈಟ್ಗಳು, ಯಾವುದೋ ದಿಕ್ಕು ಬೆಳೆದೋಗಿರೋ ಸೈಟ್ಗಳು, ಇಂಥದನ್ನ ನೋಡಿ ಲ್ಯಾಂಡ್ ಡೆವಲಪರ್ ಏನ್ ಮಾಡ್ತಾರೆ, ಅವರು ಎಕರೆಗಟ್ಟಲೆ ಜಮೀನನ್ನ ತೆಗೆದುಕೊಂಡಿರ್ತಾರೆ ಬಂಧುಗಳೇ. ಕರೆಕ್ಟಾ? ಎಕರೆಗಟ್ಟಲೆ ತೆಗೆದುಕೊಂಡು ರೋಡು ಅಥವಾ ಒಂದು ಏನ್ ಹೇಳ್ತೀವಿ ಚರಂಡಿ ಮಾಡ್ಲಿಕ್ಕೆ ಎಷ್ಟು ಬೇಕಷ್ಟು ಜಾಗ ತೆಗೆದುಕೊಳ್ತಾರೆ. ರೋಡನ್ನ ಇವಾಗೆಲ್ಲ 30 ಫೀಟ್ ಮೇಲೆ ಹೆಚ್ಚಿಗೆ ಯಾರು ಮಾಡ್ತಾನೆ ಇಲ್ಲ. ಯಾಕೆಂದ್ರೆ BDNL ಮಾತ್ರ ನಿಮಗೆ 40 ಫೀಟ್ 60 ಫೀಟ್ ಈ ತರ ರಸ್ತೆ ಬಿಟ್ರೆ, ಇವತ್ತು ಕಮರ್ಷಿಯಲ್ ಆಗಿ ಯಾವ್ದಾದ್ರು ಜಮೀನ್ ತಗೊಂಡು ಲ್ಯಾಂಡ್ ಡೆವಲಪರ್ ಮಾಡ್ತಾ ಇದಾರೆ ಅಂದ್ರೆ ಅವರು 25 ಫೀಟ್ ರೋಡ್ ಬಿಟ್ಟರೆ ಅದಕ್ಕಿಂತ ಹೆಚ್ಚಿಗೆ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ವರ್ಕೌಟ್ ಆಗಲ್ಲ. ಆ ಒಂದು ಪರಿಸ್ಥಿತಿ ಅಂದ್ರೆ ಆ ಒಂದು ಭೂಮಿಯ ಬೆಲೆಯ ಮೇಲೆ ನಿರ್ಧಾರ ಆಗುತ್ತೆ. ಮತ್ತೆ ಪಾರ್ಕಿಂಗ್ ಎಲ್ಲಿ ಬಿಡಬೇಕು ನೋಡ್ತೀವಿ. ಅವ್ರು ಸಾಮಾನ್ಯವಾಗಿ ಲೇಔಟ್ ಅಲ್ಲಿ ಪಾರ್ಕಿಂಗ್ ಆದಷ್ಟು ಕಡಿಮೆ ಮಾಡಿರ್ತಾರೆ. ಈ ಒಂದು ಏನು ವಾಹನಗಳಿಗೆ ತೊಂದರೆ ಆಗುವಂಥದ್ದು ಇಂಥವೆಲ್ಲ ಮಾಡಿರ್ತಾರೆ. ಅವರು ಆ ದಿಕ್ಕು ಎಷ್ಟಿದೆಯೋ ಅದನ್ನ ಪರಿಪೂರ್ಣವಾಗಿ ಆ ಒಂದು ಇಂಚು ಜಾಗನು ಬಿಡದೆ ನಮಗೆ ಜಮೀನ ಅಥವಾ ಸೈಟನ್ನ ಮಾರಿ ಹೋಗ್ತಾರೆ. ಇದನ್ನ ಎಷ್ಟೋ ಜನಕ್ಕೆ ಗೊತ್ತಿದೆ. ಈಗ ತಿಳಿದುಕೊಳ್ಳೋಣ ನಿವೇಶನದಲ್ಲಿ ಪಂಚಭೂತಗಳ ಸ್ಥಾನ. ನೋಡಿ, ನಿಮಗೊಂದು ನಿವೇಶನ, ಈ ನಿವೇಶನ 30-40, 30-50, 40/60 ಯಾವುದೇ ನಿವೇಶನ ಇರಲಿ, ಈ ನಿವೇಶನ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಯ್ತು ಅಂದ್ರೆ, ಇದು ಒಂದು ನಿವೇಶನ ಪೂರ್ವದ ನಿವೇಶನ ಆದ್ರೆ, ಪಶ್ಚಿಮದ ನಿವೇಶನ ಆದ್ರೆ, ನಿಮ್ಮ ಮನೆಯಲ್ಲಿ ಒಬ್ಬ ಗಂಡು ಮಗ ಜನನವಾದ ಅಂತ ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮಗೆ ಹೇಗೆ ನಮಗೊಂದು ಗಂಡು ಸಂತಾನ ಬೇಕು ಅಥವಾ ಹೆಣ್ಣು ಸಂತಾನ, ಅದೇ ಉತ್ತರದ ನಿವೇಶನ ಮತ್ತೆ ದಕ್ಷಿಣದ ನಿವೇಶನ ಇದೆಯಲ್ಲ, ನಿಮ್ಮ ಮನೆಯಲ್ಲಿ ಹೆಣ್ಣು ಸಂತಾನ ಪ್ರಾಪ್ತಿ ಆಯಿತು ಅಂತ ತಿಳ್ಕೊಳ್ಬೇಕು. ಈಗ ನಿಮಗೆ ಒಂದು ಗಂಡು ಮಗ ಹುಟ್ಟಿದಾನೆ ಅಂದ್ರೆ ಅವನನ್ನ ಸಾಕಿ ಸಲ್ವಿ ಅವನಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಅವನಿಂದ ಮುಂದೆ ನೀವೇನೋ ನಿರೀಕ್ಷೆ ಮಾಡ್ತೀರಿ. ಏನ್ ನಿರೀಕ್ಷೆ ಮಾಡ್ತೀರಿ? ನನ್ನ ಮಗ ಚೆನ್ನಾಗಾಗಿ, ನನ್ನ ಮಗ ಓದಿ ಬೆಳೆದು ಸಕ್ಸಸ್ ಆಗಿ ನಮ್ಮನ್ನು ಸಾಕ್ತಾನೆ ಮುಂದಿನ ದಿನಗಳಲ್ಲಿ ಅಂತ ಇಡೀ ನಿಮ್ಮ ಗಂಡ ಹೆಂಡತಿ ಇಬ್ರು ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ನೀವು ಶ್ರಮಪಟ್ಟು ಕೂಡಿಟ್ಟು ಒಂದು ನಿವೇಶನ ತೆಗೆದುಕೊಳ್ತೀರಿ. ನಿವೇಶನ ಹೇಗೆ ನಿಮಗೆ ಗಂಡು ಮಗನೋ, ನಿಮ್ಮ ಮಗ ಹೇಗೆ ಗಂಡು ಮಗನೋ ಹಾಗೆ ಒಂದು ನಿವೇಶನ ನಿಮಗೆ ಗಂಡು ಮಗ ಅಂತ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನೀವಿಷ್ಟು ಇದೊಂದು ವಿಜ್ಞಾನ ಅಥವಾ ಇದೊಂದು ಸೈನ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ನಿಮಗೆ ಹಣ, ಆರೋಗ್ಯ, ಆಯುಷ್ಯು, ಐಶ್ವರ್ಯ, ಸಂತಾನ ಭಾಗ್ಯ, ಸಮಾಜದಲ್ಲಿ ಸಿಗಬೇಕಾದಂತ ಎಲ್ಲ ಸವಲತ್ತುಗಳು, ಸೌಭಾಗ್ಯಗಳು ನಿಮ್ಮ ಪಾಲಾಗುತ್ತೆ. ಅರ್ಥವಾಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಈಶಾನ್ಯಕ್ಕೆ ಯಾರು? ಶಿವನ ಒಂದು ಆವಾಸ ಸ್ಥಾನ. ಇಲ್ಲಿ ಗ್ರಹಾಧಿಪತಿ ಬಂದು ಗುರು ಸಂಗಡ ಕೇತು. ತಿಳ್ಕೊಳ್ಬೇಕು ಈ ಬ್ಲಾಕಿಗೆ, ಈಶಾನ್ಯ ಬ್ಲಾಕ್. ಪೂರ್ವಕ್ಕೆ ಗ್ರಹಾಧಿಪತಿ ಯಾರು? ರವಿ, ಸೂರ್ಯ ಅಂತ ನಾವು ಏನ್ ಹೇಳ್ತೀವಲ್ಲ ಅವರು. ಹಾಗೆ ದಿಕ್ಪಾಲಕರು ಬಂದು ದೇವೇಂದ್ರ, ದೇವತೆಗಳ ಒಡೆಯ ದೇವೇಂದ್ರ. ಹಾಗೆ ಆಗ್ನೇಯಕ್ಕೆ ಬಂದು ಅಗ್ನಿದೇವಯೇ ಅಂತ, ಅಗ್ನಿದೇವರದ್ದು ಎಲ್ಲೆಲ್ಲಿಗೆ ಇದಾಗುತ್ತೆ ಅಂದ್ರೆ ನೋಡಿ, ದಕ್ಷಿಣ ಆಗ್ನೇಯ, ಪೂರ್ವ ಆಗ್ನೇಯ ಈ ಮೂರನ್ನು ಪರಿಪೂರ್ಣವಾಗಿ ಗಣನೆಗೆ ತೆಗೆದುಕೊಳ್ಳಬೇಕು. ಯಾಕೆಂತಂದ್ರೆ ಇಲ್ಲಿ ಬಂದು ಶುಕ್ರ ಗ್ರಹಾಧಿಪತಿ ಬಂದು ಶುಕ್ರ, ಆ ದಿಕ್ಕಿನ ಒಂದು ದಿಕ್ಪಾಲಕ ಬಂದು ಅಗ್ನಿ. ಈ ಮೂರನ್ನು ಅವರು ಸಮಾಂತವಾಗಿ ಕಾಣ್ತಾರೆ. ಹಾಗಾಗಿ ಈ ದಿಕ್ಕು ಉಚ್ಚ ಸ್ಥಾನವಾದಂತ ದಕ್ಷಿಣಾಗ್ನೇಯ, ಮಧ್ಯಮ ಸ್ಥಾನವಾದಂತ ಪೂರ್ವಾಗ್ನೇಯ, ಹಾಗೆ ಇದು ಪೂರ್ವಾಗ್ನೇಯ, ಇದು ಮಧ್ಯಮ ಸ್ಥಾನ. ಇದು ಬಂದು ನಾವು ಉಚ್ಚ ಸ್ಥಾನ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆಗ್ನೇಯದ ಒಂದು ರಭಸಕ್ಕೆ ಬಹಳ ಕಷ್ಟ ಆಗ್ತದೆ. ಹಾಗಿದ್ದಾಗ ಇಲ್ಲಿ ತಿಳ್ಕೊಳ್ಬೇಕು, ಯಾರು? ಶುಕ್ರರು ಮತ್ತೆ ಅಗ್ನಿ ಈ ಒಂದು ಸ್ಥಾನಕ್ಕೆ. ಹಾಗೆ ದಕ್ಷಿಣಕ್ಕೆ ಯಾರು ಬರ್ತಾರೆ? ಮೃತ್ಯು ದೇವತೆ ಯಮ ಬರ್ತಾರೆ. ಆಗ ಈ ದಿಕ್ಕನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಗೆ ಗ್ರಹಾಧಿಪತಿ ಬಂದು ಮಂಗಳ ಬಂದು ತುಂಬಾ ವೆರಿ ಪವರ್ಫುಲ್ ಗ್ರಹ. ಶುಕ್ರನು ಇಸ್ ವೆರಿ ಪವರ್ಫುಲ್ ಗ್ರಹ. ಹಾಗೆ ರವಿ ಇಸ್ ವೆರಿ ಪವರ್ಫುಲ್ ಗ್ರಹ.
ಹಾಗೆ ಗುರು ಸಂಗಡ ಕೇತು, ಯಾಕೆಂತಂದ್ರೆ ಗುರು ಆಜ್ಞಾಪಾಲಕ, ಕೇತು ರಾಕ್ಷಸ ಗ್ರಹ, ಬ್ರಹ್ಮ ರಾಕ್ಷಸ ಗ್ರಹ ತಿಳ್ಕೊಳ್ಬೇಕು. ಬ್ರಹ್ಮ ರಾಕ್ಷಸ ಗುರುವಿನ ಆಜ್ಞೆಯ ಮೇರೆಗೆ ಇಲ್ಲಿ ಇರುವಂತ ಅಷ್ಟೂ ಒಂದು ನಕಾರಾತ್ಮಕತೆಗಳು ಅಂದ್ರೆ ಶಾಂಕಿಣಿ, ಡಾಂಕಿಣಿ, ಮಸಣಿ, ಮಹಾಮಾರಿ ಇಂಥ ಒಂದು ಎಲ್ಲ ಲೋಪದೋಷಗಳಿದ್ದಾಗ ಈ ಜಾಗದಿಂದ ಇವ್ರನ್ನೆಲ್ಲ ಪಲಾಯನ ಮಾಡ್ತಾರೆ. ಇದೊಂದು ಗಮನದಲ್ಲಿ ಇಟ್ಕೊಂಡಿರ್ಬೇಕು ನಿವೇಶನ ತೆಗೆದುಕೊಳ್ಳೋರು. ಯಾವುದೇ ಕಾರಣಕ್ಕೂ ಬಂಧುಗಳೇ, ನಿಮ್ಮ ಮಗ ಹೇಗೆ ಸುಂದರವಾಗಿ ಹೈಟಿಗೆ ವೆಯ್ಟು, ಫಿಟ್ ಅಂಡ್ ಫೈನು, ನಾಲೆಡ್ಜ್ಫುಲ್ ಪರ್ಸನ್ ಆಗಬೇಕು, ತುಂಬಾ ಸುಂದರವಾಗಿರ್ಬೇಕು, ಹಾಗೆ ನಿಮ್ಮ ನಿವೇಶನ ಅಷ್ಟೇ ಸುಂದರವಾಗಿರ್ಬೇಕು. ನೀವು ವಾಚಾಕೋಚದ ನಿವೇಶನ ತೆಗೆದುಕೊಂಡ್ರಿ, ಅಲ್ಲಿ ಮನೆ ಕಟ್ಟುವಾಗ ಏನೇನೋ ಬೆಳೆಸ್ಕೊಂಡ್ರಿ, ಆಗ ಲೋಪದ ಅಂದ್ರೆ ನೋಡಿ, ನಿಮ್ಮ ನಿವೇಶನ ಚೌಕಾಕಾರವಾಗಿದೆ ಅಂದ್ರೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ವಾಚವಾಗಿದ್ರೆ ವಾಚೆ ಸೈಟ್ ಅಂತಾರೆ, ಅಂದ್ರೆ ಅಂಗವಿಕಲ ನಿವೇಶನ ಅಂತ ಆಗುತ್ತೆ. ಹಾಗೆ ನಿಮ್ಮ ಮಗನೂ ಸಹ ಅಂಗವಿಕಲನಾಗಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಹಾಗೆ ನಿವೇಶನ ಅಂಗವಿಕಲ ಆಗಬಾರ್ದು. ಹಾಗೆ ನೈಋತ್ಯಕ್ಕೆ ನಿವೃತ್ತಿ ಬಂದು ಆ ದಿಕ್ಕಿನ ಒಂದು ದಿಕ್ಪಾಲಕ. ಅದನ್ನ ಗ್ರಹಾಧಿಪತಿ ಬಂದು ರಾಹು ಬಂದು ರಾಕ್ಷಸ ಗ್ರಹ. ಹಾಗಿದ್ದಾಗ ವೆರಿ ಪವರ್ಫುಲ್. ಈ ದಿಕ್ಕಿನಲ್ಲಿ ನೋಡಿ ಎಲ್ಲೆಲ್ಲಿ ಬರ್ತದೆ, ಒಂದು ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ, ಇದು ಮೂರಕ್ಕೂ ಇವರು ಗ್ರಹಗಳೇ ಆಗಿರ್ತಾರೆ, ದಿಕ್ಪಾಲಕರಾಗಿರ್ತಾರೆ. ಹಾಗಿದ್ದಾಗ ಇದನ್ನ ಬಹಳ ಜಾಗ್ರತೆಯಿಂದ ವಹಿಸ್ಕೊಳ್ಬೇಕು. ಯಾಕೆಂತಂದ್ರೆ ಈ ದಕ್ಷಿಣ ನೈಋತ್ಯದ ರೋಡ್ ಕೂತಿತ್ತು ಅಂದ್ರೂ ಕಷ್ಟ, ಹಾಗೆ ಪಶ್ಚಿಮ ನೈಋತ್ಯದ ರೋಡ್ ಕೂತಿದ್ರು ಕಷ್ಟ, ಹಾಗೆ ಪಶ್ಚಿಮ ನೈಋತ್ಯದ ಈ ನೈಋತ್ಯದ ಕೂತಿದ್ರು ಕಷ್ಟ ಈ ನಿವೇಶನಕ್ಕೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಇದು ಮಾಡ್ಕೊ ಅಂದ್ರೆ ಗ್ರಹಾಧಿಪತಿ ಬಂದು ರಾಹು, ಹಾಗೆ ಆ ದಿಕ್ಕಿಗೆ ಒಂದು ದಿಕ್ಪಾಲಕ ಬಂದು ನಿವೃತ್ತಿ. ಈ ದಿಕ್ಕು ಬೆಳೆದಿರ್ಲಬಾರ್ದು, ಕಟ್ಟು ಆಗ್ಬಾರ್ದು, ನೆನ್ಪಿಟ್ಕೊಳ್ಳಿ. ಹಾಗೆ ಪಶ್ಚಿಮಕ್ಕೆ ಬರೋಣ, ಶನಿ. ಹಾಗೆ ಆ ದಿಕ್ಕಿನ ದಿಕ್ಪಾಲಕ ಬಂದು ಮಳೆಯ ದೇವರಾದಂತ ವರುಣರಾಗಿರ್ತಾರೆ. ಇದು ಪಶ್ಚಿಮ ದಿಕ್ಕಿನಲ್ಲಿ ಇವರ ಸ್ಥಾನ. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಹಾಗೆ ಇಲ್ಲಿಗೆ ಬರೋಣ, ವಾಯುವ್ಯ ದಿಕ್ಕಿ ನೋಡಿ, ವಾಯುವ್ಯ, ಪಶ್ಚಿಮ ವಾಯುವ್ಯ, ಉತ್ತರ ವಾಯುವ್ಯ, ಈ ಮೂರನ್ನು ದಿಕ್ಕನ್ನು ಪಾಲನೆ ಮಾಡೋದು ಅಥವಾ ರಕ್ಷಿಸೋದು ಯಾರ್ಯಾರು? ಗ್ರಹಾಧಿಪತಿ ಬಂದು ಚಂದ್ರ, ಈ ದಿಕ್ಕಿನ ಒಂದು ಅಧಿಪತಿ ಬಂದು ವಾಯುದೇವರು ನೆನ್ಪಿಟ್ಕೊಳ್ಬೇಕು. ಯಾಕೆಂದ್ರೆ ಇಲ್ಲಿ ಲೋಪದೋಷಗಳು ಯಾವುದೇ ಕಾರಣಕ್ಕೂ ಕಟ್ಟಾಗಬಾರ್ದು ಅಥವಾ ಬೆಳೆಸ್ಕೊಳ್ಳಿಕ್ ಹೋಗ್ಬಾರ್ದು. ಒಂದು ವೇಳೆ ನಿಮ್ಮ ನಿವೇಶನ ಪಶ್ಚಿಮ ದಿಕ್ಕಿನ ನಿವೇಶನ ಇದೆ ಅಂದಾಗ ನೀವು ಮೆಟ್ಲನ್ನು ಕೊಡೋದಾದ್ರೆ ಪಶ್ಚಿಮ ನೈಋತ್ಯದಲ್ಲಿ ಮೆಟ್ಲು ಕೊಟ್ಕೊಳ್ಳಿ ಬಂಧುಗಳೇ. ಅಂದ್ರೆ ದಕ್ಷಿಣಕ್ಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪಶ್ಚಿಮ ನೈಋತ್ಯ ಬೆಳಿಬಾರ್ದು, ಅದು ಬ್ಯಾಲೆನ್ಸ್ ಆಗಿ ಇಲ್ಲೊಂದು ಪಿಲ್ಲರ್ ಕೊಡಬೇಕು, ನೆನ್ಪಿಟ್ಕೊಳ್ಬೇಕು. ಹಾಗೇನಾಗುತ್ತೆ ಅಂತಂದ್ರೆ ಪೂರ್ವದಲ್ಲಿ ಎಷ್ಟು 3 ಅಡಿ ಜಾಗ ಬಿಟ್ರೆ ಪಶ್ಚಿಮದಲ್ಲಿ ಅಥವಾ 3 ಅಂದ್ರೆ ಇಲ್ಲಿ ಏನ್ ಬಿಟ್ಟಿರುತ್ತೆ ಇಷ್ಟು ಬ್ಯಾಲೆನ್ಸ್ ಇರಬೇಕು. ಇಲ್ಲಿ ನೋಡಿ, ಈಗ ಉದಾಹರಣೆಗೆ ಪಶ್ಚಿಮದಲ್ಲಿ ಮೆಟ್ಲು ಕೊಡ್ಲಿಕ್ಕೆ ಎಷ್ಟು ಜಾಗ ಬೇಕು ನಿಮಗೆ, ಅಷ್ಟನ್ನ ನೀವು ಮಾಡ್ಕೊಂಡು ಉತ್ತರದಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು, ಪೂರ್ವದಲ್ಲಿ ಅದೇ ಸಮಾಂತರವಾಗಿ ಬಿಟ್ಕೊಂಡು, ದಕ್ಷಿಣದಲ್ಲಿ ತುಂಬಾ ಕಡಿಮೆ ಬಿಟ್ಕೊಂಡು ಮನೆ ಕಟ್ಟಬೇಕು. ಹಾಗೆ ಗ್ರಹಾಧಿಪತಿಗಳ ಸ್ಥಾನ ಇದು. ಚಂದ್ರ ಗ್ರಹಾಧಿಪತಿ, ಆ ದಿಕ್ಕಿಗೆ ದಿಕ್ಪಾಲಕ ಬಂದು ವಾಯುದೇವತೆ, ನೆನ್ಪಿಟ್ಕೊಳ್ಬೇಕು. ಅಂದ್ರೆ ಇಲ್ಲಿ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ರೆ ನಿಮ್ಮ ಸಾಂಸಾರಿಕ ಜೀವನ ಚೆನ್ನಾಗಿರ್ತದೆ. ಅದೇ ಇಲ್ಲಿ ಏನೋ ಲೋಪದೋಷಗಳಾದ್ರೆ ಗ್ರಹಾಧಿಪತಿಗಳಿಂದ ಮತ್ತೆ ಇನ್ನೊಂದಿದೆ, ಯಾಕೆಂದ್ರೆ ಗ್ರಹ ದೋಷವಿದ್ರೆ ನಿವಾರಣೆಯನ್ನು ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಗ್ರಹ ದೋಷ ಇದೆ ಅಂತ ನಮ್ಮ ಪುರೋಹಿತರು, ನಮ್ಮ ಪೂರ್ವಜರು ಅಥವಾ ನಮ್ಮ ಶಾಸ್ತ್ರದಲ್ಲಿ ಬರ್ತದೆ. ಹೋಮ ಶಾಂತಿ ಹವನ ಮಾಡಿ ನಾವೇನೋ ಒಂದು ಅದನ್ನ ಪರಿಹಾರ ಮಾಡೋ. ಆದ್ರೆ ಗೃಹ ದೋಷವಾಯ್ತು ಅಂದ್ರೆ, ಒಂದು ಸಲ ನೀವು ಮನೆ ಕಟ್ಟಿ ಅದನ್ನ ಗೃಹದಲ್ಲಿ ಏನಾದ್ರು ಲೋಪದೋಷಗಳಾಯ್ತು ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳಿಕ್ ಆಗಲ್ಲ. ಯಾಕೆಂತಂದ್ರೆ ಒಂದು ಸಲ ತಪ್ಪು ಮಾಡಿದ್ಮೇಲೆ ಅದಕ್ಕೆ ಶಿಕ್ಷೆ ಅನುಭವಿಸಿಯೇ ಸಿದ್ಧ. ಹಾಗಿದ್ದಾಗ ತಪ್ಪು ಮಾಡುವಾಗ 100 ಸಲ ಎಚ್ಚರವನ್ನ ಮಾಡಿ. ನೀವು ಯಾವುದೋ ಕಾಂಟ್ರಾಕ್ಟರ್ ಕೈ ಕೊಡ್ತೀರಿ, ಮೇಸ್ತ್ರಿ ಕೈ ಕೊಡ್ತೀರಿ, ಮೇಸ್ತ್ರಿ ಏನೋ ಮಾಡಿರ್ತಾವ, ಅವ್ರಿಗೆ ಗೊತ್ತಿಲ್ಲ ಮನೆ ಸ್ಟ್ರಾಂಗ್ ಮಾಡ್ಬೋದು ಅಥವಾ ಮನೆಯನ್ನ ಲುಕ್ ಮಾಡ್ಬೋದು. ಬಟ್ ಆಯಾ ಸಮ್ಮತವಾಗಿ, ವಾಸ್ತು ಸಮ್ಮತವಾಗಿ, ದಿಕ್ಕಿಗೆ ಅನುಗುಣವಾಗಿ ಗ್ರಹಾಧಿಪತಿಗಳಿಗೆ ಇಲ್ಲಿ ಲೋಪದೋಷಗಳು ಬರದ ರೀತಿನಲ್ಲಿ, ದಿಕ್ಪಾಲಕರದ್ದು ಒಂದು ಯಾವುದೇ ಲೋಪದೋಷ ಬರದ ರೀತಿನಲ್ಲಿ ಅವರು ಮನೆಯನ್ನ ಕಟ್ಕೊಡ್ತಾರ, ಅಷ್ಟು ನೀವು ಗಮನಿಸಿ. ಆ ಗಮನಿಸಿದಾಗ ನೋಡಿ, ಇದು ಬಂದು ಬ್ರಹ್ಮಸ್ಥಾನ ಅಂದ್ರೆ ಭೂತತ್ವ ಮತ್ತೆ ಆಕಾಶ ತತ್ವ ಅಂತ ಇಟ್ಕೊಳ್ಳೋಣ. ಇದು ಬ್ರಹ್ಮಸ್ಥಾನ, ಯಾಕೆಂದ್ರೆ ಅದನ್ನ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಬರೋಣ ಉತ್ತರಕ್ಕೆ. ಗ್ರಹಾಧಿಪತಿ ಬಂದು ಬುಧ, ಆ ದಿಕ್ಕಿನ ದಿಕ್ಪಾಲಕ ಬಂದು ಐಶ್ವರ್ಯದಾಯಕ. ನೋಡಿ, ಉತ್ತರಕ್ಕೆ ಯಾರು ಬರ್ತಾರೆ? ಗ್ರಹಾಧಿಪತಿ ಬಂದು ಬುಧ. ಹಾಗೇನೆ ಆ ದಿಕ್ಕಿನ ಒಂದು ದಿಕ್ಪಾಲಕನೇ ಬಂದು ಕುಬೇರ, ಸಂಪತ್ತಿನ ಒಡೆಯ, ಸಂಪತ್ತಿನ ದೇವರು ಅಂತ ನಾವೇನ್ ಹೇಳ್ತೀವಲ್ಲ
ಭೂಲೋಕ ಬಲ್ಲಾಳ ಅಂತ ಹೇಳ್ತೀವಿ. ಈಗ ನೋಡಿ ಉತ್ತರಕ್ಕೆ ಬರೋಣ. ಉತ್ತರದಲ್ಲಿ ಯಾರು? ಗ್ರಹಾಧಿಪತಿ ಬಂದು ಬುಧ, ದಿಕ್ಪಾಲಕನ ಬಂದು ಕುಬೇರ. ಯಾವಾಗ? ಉತ್ತರಕ್ಕೆ. ಯಾವಾಗ ಈ ಕುಬೇರ ಮತ್ತೆ ಬುಧರ ಒಂದು ಇದರಿಂದ ಕಾಂಬಿನೇಷನ್ ಇಂದ ನಡೆಯೋದೇನು ಹೇಳುತ್ತೆ ಅಂತಂದ್ರೆ, ಬುಧನ ಒಂದು ಆಶೀರ್ವಾದ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಕ್ಕಳು ತುಂಬಾ ವಿಶೇಷವಾಗಿ ಜ್ಞಾನವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ರೂಪವಂತರಾಗಿರ್ತಾರೆ. ಹಾಗೆ ನಿಮಗೆ ಹಣ, ಐಶ್ವರ್ಯ, ಚಿನ್ನ ಮತ್ತೆ ನಿಮಗೆ ಒಡವೆ, ಬಂಗಾರ, ಏನೇ ಒಂದು ವಜ್ರ ವೈಢೂರ್ಯಗಳನ್ನ ತಂದು ಕೊಡುವಂತ ದಿಕ್ಕು ಉತ್ತರ ದಿಕ್ಕು. ಇಲ್ಲಿ ಯಾವುದು ಸಮಸ್ಯೆಗಳು ಬರಬಾರ್ದು. ಅಂದ್ರೆ ಗ್ರಹಾಧಿಪತಿ ಬಂದು ಬುಧ, ಆ ದಿಕ್ಪಾಲಕರು ಬಂದು ಕುಬೇರ. ಈಶಾನ್ಯದಲ್ಲಿ ಈಶ್ವರ, ಗ್ರಹಾಧಿಪತಿಗಳು ಬಂದು ಕೇತು ಮತ್ತೆ ಗುರು. ಪೂರ್ವದಲ್ಲಿ ರವಿ ಜೊತೆ ದೇವೇಂದ್ರ. ಈ ಆಗ್ನೇಯದಲ್ಲಿ ಬಂದು ಶುಕ್ರ ಜೊತೆಯಲ್ಲಿ ಅಗ್ನಿ ದೇವತೆ. ದಕ್ಷಿಣದಲ್ಲಿ ಬಂದು ಯಮ, ಹಾಗೆ ಅಂಗಾರಕ, ಮಂಗಳ ಅಂತ ನಾವೇನ್ ಹೇಳ್ತೀವಿ. ನೈಋತ್ಯದಲ್ಲಿ ರಾಹು, ಹಾಗೆ ನಿರುತಿ. ಈಗ ಪಶ್ಚಿಮದಲ್ಲಿ ಶನಿ, ಹಾಗೆ ಮಳೆಯ ದೇವರಾದಂತ ವರುಣ. ಈಗ ಆಕಾಶ ತತ್ವ, ಭೂತತ್ವ ಅಂತ ಎರಡು ಬರ್ತದೆ ನೋಡಿ. ಟೋಟಲ್ 18 ದಿಕ್ಕು ಈ ಒಂದು ನಿವೇಶನಕ್ಕೆ. ನೋಡಿ 3 ದಿಕ್ಕಾಯ್ತಾ? 3 3 3 3 4 3 12 13 14 15 16 ದಿಕ್ಕಾಯ್ತು. ಇದನ್ನು ಗಮನಿಸಬೇಕು ನೀವು ಮನೆಯನ್ನು ಕಟ್ಟಬೇಕಾದ್ರೆ. ಯಾಕೆಂತಂದ್ರೆ ನಮ್ಮ ದೇಹದಲ್ಲಿ ಹೇಗೆ ನರನಾಡಿಗಳಿದೆಯೋ 1 ಲಕ್ಷ ಚಿಲ್ಲರೆ ಕಿಲೋಮೀಟರ್, ಹಾಗೆ ನಮ್ಮ ನಿವೇಶನಕ್ಕೂ ಅಷ್ಟೊಂದು ಒಂದು ಎನರ್ಜಿ ಬರಬೇಕು ಎಲ್ಲಾ ದಿಕ್ಕಿಂದ. ಯಾಕೆಂದ್ರೆ 69 ದೇವತೆಗಳ ಒಂದು ಸ್ಥಾನ ಇದೆ. ಹೊರಭಾಗ ಇರ್ಬೋದು, ಒಳಭಾಗ ಇರ್ಬೋದು. 69 ದೇವತೆಗಳು, ನೆನ್ಪಿಟ್ಕೊಳ್ಬೇಕು ಇದನ್ನ. ಹಾಗಿದ್ದಾಗ ಪರಿಪೂರ್ಣವಾಗಿ ನೀವು ಈಗ ಆಕಾಶದ ಬಗ್ಗೆ ತಿಳಿದುಕೊಳ್ಳ. ನೋಡಿ ಇಲ್ಲಿ 16 ದಿಕ್ಕಾಯ್ತಾ? ಆಕಾಶನು ಸಹ ಒಂದು ದಿಕ್ಕು. ಯಾಕೆಂದ್ರೆ ನಮ್ಮ ಈ ಒಂದು ನಿವೇಶನಕ್ಕೆ ಈಗ ಮನುಷ್ಯನ ಒಂದು ಸಹಸ್ರಾರ ನೋಡಿ, ಈ ಸಹಸ್ರಾರದಲ್ಲಿ ಆ ವಿಶ್ವಶಕ್ತಿ ಎನರ್ಜಿ ಪ್ರವೇಶ ಆಗಿಲ್ಲ ಅಂದ್ರೆ ಆ ಮನುಷ್ಯನ ದೇಹ ರೋಗಗ್ರಸ್ತ ಗೂಡಾಗುತ್ತೆ. ಹಾಗೇನೆ ಭೂಮಿಯ ಒಂದು ಅಯಸ್ಕಾಂತ ತತ್ವ ನಮ್ಮ ಪಾದಕ್ಕೆ ಸ್ಪರ್ಶ ಆಗ್ಲಿಲ್ಲ ಅಂದ್ರೆ ಆ ದೇಹ ಕೆಡುತ್ತೆ. ಹಾಗೇನೆ ಮನೆಗೆ ನೀವು ಯಾವುದೇ ದಿಕ್ಕಿರ್ಲಿ ತೊಂದರೆ ಇಲ್ಲ, ಆದ್ರೆ ಭೂಮಿಯನ್ನ ಪರಿಶೋಧನೆ ಮಾಡಿ ತೆಗೆದುಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಮಶಾಣ ಇದೆಯೋ ಇವತ್ತಿನ ಇದರಲ್ಲಿ ಮಶಾಣಗಳು ಹಿಂದೆ ಏನೇನು ಇದಾಗಿರ್ತದೋ, ಆದ್ರೆ ಅದು ಏನೇ ಇರ್ಲಿ ಭೂಮಿನಲ್ಲಿ ಎಲ್ಲದನ್ನು ಅಲ್ಲಿ ಪರಿಪೂರ್ಣವಾಗಿ ಮೈನಸ್ ಆಗೋಗಿರ್ತದೆ. ಆದ್ರೆ ನೀವು ಮನೆ ಕಟ್ಟಬೇಕಾದ್ರೆ ಆಯಾ ದಿಕ್ಕಿಗೆ ಅನುಗುಣವಾಗಿ, ಆಯಕ್ಕೆ ಅನುಗುಣವಾಗಿ, ಹಾಗೆ ವಾಸ್ತುಸಮ್ಮತವಾಗಿ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರಗಳು ಇಟ್ಕೊಂಡು, ಹಾಗೆ ವಾಸ್ತುದೇವರು ನಾವೇನ್ ಹೇಳ್ತೀವಲ್ಲ, ವಾಸ್ತುದೇವರು ರಾಜಯೋಗದಲ್ಲಿದ್ದಾಗ ನೀವು ಮನೆಯನ್ನ ಪೂಜೆ ಪ್ರಾರಂಭಗಳು ಮಾಡಿ. ನಿಮಗೆ ಹಣಕಾಸಿನ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿಯ ಲೋಪದೋಷಗಳು ಬರೋದಿಲ್ಲ. ಮತ್ತೆ ನಿಮ್ಮ ಹಣ ಇಲ್ಲ ಅಂದ್ರೆ ಎಲ್ಲಿಂದನೋ ಒಂದ್ ಕಡೆ ನಿಮಗೆ ಉತ್ಪತ್ತಿಯಾಗುವ ಸಾಧ್ಯತೆ ಇದೆ. ಅಂದ್ರೆ ಆಯಾ ಸಮ್ಮತವಾಗಿ, ವಾಸ್ತು ಸಮ್ಮತವಾಗಿ, ದಿಕ್ಕಿಗೆ ಅನುಗುಣವಾಗಿದ್ದಾಗ ಮಾತ್ರ ರಾಜಯೋಗದಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ನಿಮಗೆ ಒಳ್ಳೆಯ ಶುಭ ಫಲ. ನಿಮ್ಮ ಮನೆ ಎಲ್ಲೂ ನಿಲ್ಲಲ್ಲ. ಎಷ್ಟೋ ಜನ ನೋಡಿ ರಾಜಯೋಗದಲ್ಲಿ ಮಾಡದಿದ್ದಾಗ ಬೇರೆ ತರದಲ್ಲಿ ಮಾಡುವಾಗ ಎಷ್ಟೋ ಜನ ಸಾಲಗಾರರಾಗಿದ್ದಾರೆ. ಮೇಸ್ತ್ರಿಗಳು ಕೈ ಕೊಟ್ಟು ದುಡ್ಡು ಎತ್ಕೊಂಡು ಓಡೋಗಿರ್ತಾರೆ, ಅಥವಾ ಇಂಜಿನಿಯರ್ ಮೋಸ ಮಾಡಿರ್ತಾರೆ, ಮೆಟೀರಿಯಲ್ ಸರಿಯಾದವ್ರು ಕೊಡೋರು ಕೊಡ್ತಾ ಇರಲ್ಲ. ಹಾಗೆ ಇವನ್ನೆಲ್ಲ ನೋಡ್ಕೊಳ್ಬೇಕು. ಯಾಕೆಂದ್ರೆ ಯಾವ್ಯಾವ ಟೈಮಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅಂತ ಅದು ನಮ್ಮ ಕೈನಲ್ಲೇ, ಎಲ್ಲ ಸೈನ್ಸ್. ಆದ್ರೆ ನೀವು ಮಾಡ್ಬೇಕಾಗಿದ್ದಿಷ್ಟೇ, ನಿವೇಶನ ನೀವು ಪಶ್ಚಿಮ ತಗೊಳ್ಳಿ, ಪೂರ್ವ ತಗೊಳ್ಳಿ, ದಕ್ಷಿಣ ತಗೊಳ್ಳಿ, ಉತ್ತರ ತಗೊಳ್ಳಿ, ಆ ದಿಕ್ಕನ್ನ ಕರೆಕ್ಟ್ ಆಗಿ ನಿಮ್ಮ ನಿವೇಶನ ನೋಡ್ತಾ ಇದೆಯಾ. ಯಾಕೆಂದ್ರೆ ಈಗ ನೋಡಿ, ನಿವೇಶನ ಅಂದಮೇಲೆ ನಾನೊಂದು ನಿಮ್ಗೆ ಅರ್ಥ ಮಾಡಿಸ್ತೀನಿ. ನಿಮ್ಮ ಮಗ ತುಂಬಾ ಹ್ಯಾಂಡ್ಸಮ್ ಆಗಿದ್ರೆ ನಿಮಗೆ ಖುಷಿ ಆಗುತ್ತೆ, ಕರೆಕ್ಟಾ? ಹಾಗೆ ಅವ್ನು ಚೆನ್ನಾಗಿ ಓದ್ತಿದ್ರೆ ನಿಮಗೆ ಖುಷಿ ಆಗುತ್ತೆ. ಅವನಿಂದ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದ ತಕ್ಕಾಗಿ ನಿಮಗೆ ಫಲ ಬಂದ್ರೆ ಖುಷಿ. ಆದ್ರೆ ಅವನಲ್ಲಿ ಏನೂ ಬರ್ಲಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ನಾನು ಯಾಕೆ ಇಂಥ ಮಗನ್ ಹೆತ್ತೆ ಅಥವಾ ಇಂಥ ಮಗಳನ್ನ ಹೆತ್ತೆ ಅಂತ ಅಂದು ನಿಮ್ಮಲ್ಲಿ ನೋವಾಗ್ತಿರ್ತದೆ. ಹಾಗೇನೆ ಭೂಮಿಯನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ಜಾಗೃತಿಯಿಂದ ತಗೊಳ್ಳಿ. ನೀವು ಮನೆ ಕಟ್ಟಬೇಕಾದ್ರೆ ನಿಮ್ಮ ನಿವೇಶನ ಮೊದಲು ಸ್ವಚ್ಛ ಮಾಡಿ, ಒಂದು 3 ತಿಂಗಳು ಆ ನಿವೇಶನ ಕ್ಲೀನ್ ಮಾಡಿ. ಮತ್ತೆ ಇನ್ನೊಂದು ನಿಮಗೆ ಕಿವಿ ಮಾತು ಹೇಳ್ತೀನಿ ಬಂಧುಗಳೇ, ಎಷ್ಟೋ ಜನ ನೀವು ನಿವೇಶನ ತೆಗೆದುಕೊಂಡವರು ರಿಜಿಸ್ಟರ್ ಆದ್ಮೇಲೆ, ನಿಮ್ಮ ಹೆಸರಿಗೆ ಖಾತೆ ಆದ್ಮೇಲೆ ನೀವು ಅದನ್ನ ಕತ್ಕೊಂಡು ಕಾಂಪೌಂಡ್ ಹಾಕಿರಲ್ಲ ಅಥವಾ ಒಂದು ತಂತಿ ಬೇಲಿ ಹಾಕಿದ ಹಂಗೆ ಅಂದ್ರೆ ಪ್ರತಿ ಸಲ ಈಗ ನೋಡಿ, ನಿಮಗೊಬ್ಬ ಮಗ ಹುಟ್ಟಿದಾನೆ, ಅವನು ನಿಮ್ಮ ಮಗ ಅಂತ ಆಗೋಯ್ತು, ಅವನಿಗೊಂದು ಬರ್ತ್ ಸರ್ಟಿಫಿಕೇಟ್ ಬಂದಿದೆ, ಅವ್ನು ಎಲ್ಲಿ ಬೇಕಲ್ಲಿ ಬಿಡ್ತೀರಾ, ಹೇಗ್ ಬೇಕಾಗಿ ಬಿಡ್ತೀರಾ? ಹಾಗೇನೆ ಈ ನಿವೇಶನವನ್ನು ಹೇಗ್ ಬೇಕಾಗಿ ಬಿಡಬೇಡಿ, ಕಾಂಪೌಂಡ್ ಹಾಕೊಳ್ಳಿ. ಅವಾಗ ಹೋಗಿ ಅಲ್ಲಿ ನೋಡ್ತಾ ಇರಿ. ಖುಷಿ ಇಲ್ಲಾದ್ರೆ ಕುಂಡ ಪೋಖ್ರಿಗಳು ಸವಾಸ ಅಂದ್ರೆ ಯಾರೋ ಬಂದು ಇಲ್ಲಿ ಗಲೀಜ್ ಮಾಡೋದು, ಕುಡಿಯೋದು, ಮತ್ತೊಂದು ಮಾಡೋದು, ಕಸ ಬಿಸಾಕೋದು, ಗಲೀಜ್ ಬಿಸಾಕಿ ನಿಮ್ಮ ಒಂದು ನಿವೇಶನಕ್ಕೆ
ಅಪಚಾರವನ್ನು ಎಸಗ್ತಾರೆ. ಈಗ ನಿಮ್ಮ ಮಗನ್ನ ಒಳ್ಳೆಯ ಸವಾಸದಲ್ಲಿ ಇಟ್ಟರೆ ಅವನು ಒಳ್ಳೆಯವನಾಗ್ತಾನೆ, ಅದೇ ಅವ್ನು ಕೆಟ್ಟ ಸವಾಸದವ್ರು ಇಟ್ಟರೆ ಅವನು ಕೆಟ್ಟವನಾಗ್ತಾನೆ. ಹಾಗೇನೆ ನಿವೇಶನ ಹಾಗೆ, ಕಷ್ಟಪಟ್ಟು ಬಂಡವಾಳ ಹಾಕಿ ನಿವೇಶನ ತಗೊಂಡಿರ್ತೀರಿ, ತಿಂಗಳಲ್ಲಿ 2 ಸಲ ಹೋಗಿ ಏನ್ ತೊಂದರೆ ಇಲ್ಲ. ನಾವು ಸಿನಿಮಾ ಹಾಳು ಮೂಳು ಏನೇನೋ ನೋಡ್ಲಿಕ್ಕೆ ಓಡಾಡ್ತಿರ್ತೀವಿ, ಹಾಗೆ ಸಿನಿಮಾ ನೋಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಿಮ್ಮ ನಿವೇಶನ, ಅಲ್ಲೊಬ್ಬ ನಿಮ್ಮ ಮಗ ಇದ್ದಾನೆ, ನೀವು ಹೆತ್ತು ಮಗ ಬೇರೆ ಆದ್ರೆ ನೀವು ಇದಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇಲ್ಲಿ ನಿಮ್ಮ ಜೀವನವನ್ನು ಕಟ್ಕೊಳ್ತೀರಿ. ಇಡೀ ನಿಮ್ಮ ಸಂಸಾರ ಚೆನ್ನಾಗಿರೋದು ಈ ಜಾಗದಲ್ಲಿ, ನಿಮ್ಮ ವಂಶಾಭಿವೃದ್ಧಿ ಬೆಳೆಯೋದು ಈ ಜಾಗದಲ್ಲಿ. ಮನೆ ಕಟ್ಟಿದ ಮೇಲೆ ಇಲ್ಲಿ ನೀವು ಎಲ್ಲಾ ಸುಖಗಳನ್ನು ಅನುಭವಿಸ್ತೀರಿ. ಕಷ್ಟ ಸುಖ ಏನೇ ಬರಲು ಅನುಭವಿಸ್ಲೇಬೇಕು. ಆದ್ರೆ ಆ ನಿವೇಶನ ಕಡೆಗಣಿಸ್ಬೇಡಿ. ಅವಾಗ ನೋಡ್ತಾ ಇರ್ತೀನಿ, ಹೋಗ್ತಾ ಇರಿ, ಯಾವಾಗ್ಲೂ ಹೋಗಿ ಕ್ಲೀನ್ ಇಟ್ಕೊಳ್ಳಿ, ಸ್ವಚ್ಛವಾಗಿ ಇಟ್ಕೊಳ್ಳಿ, ಅಲ್ಲಿ ಯಾರು ಪುಂಡ ಪೋಖ್ರಿಗಳು ಬರದ ರೀತಿಯಲ್ಲಿ ನೋಡ್ಕೊಳ್ಳಿ. ಹಾಗಿದ್ದಾಗ ಆ ನಿವೇಶನ ನಿಮ್ಮನ್ನ ತುಂಬಾ ಪ್ರೀತಿಯಿಂದ ನಡ್ಕೊಳ್ತದೆ. ಯಾಕೆಂದ್ರೆ ಅದಕ್ಕೊಂದು ಭಾವನೆ ಇರ್ತದೆ, ಈ ನಿವೇಶನಕ್ಕೆ ಒಂದು ಭಾವನೆ ಇರ್ತದೆ. ಹಾಗಿದ್ದಾಗ ಈ ತರ ದಿಕ್ಕಿಗೆ ಅನುಸಾರವಾಗಿ ಭೂಮಿಯನ್ನ ಮನೆ ಕಟ್ಟುವಾಗ ಬಹಳ ಸ್ವಚ್ಛವಾಗಿ ಇಟ್ಕೊಳ್ಳಿ. ಸುಣ್ಣ ನೋಡಿ, ನೆನ್ಪಿಟ್ಕೊಳ್ಳಿ, ಯಾರಾದ್ರೂ ಮನೆ ಕಟ್ಟೋರಿದ್ರೆ ಸುತ್ತ ಸುಣ್ಣವನ್ನು ಹಾಕಿ, ಉಪ್ಪನ್ನು ಹಾಕಿ, ಬಿಳಿ ಸಾಸಿವೆಯನ್ನು ಹಾಕಿ ಬಿಟ್ಬಿಡಿ. ಆಮೇಲೆ ನೀವೊಂದು ಸಲ ಅಲ್ಲಿ ಏನಾದ್ರೂ ನಿಮ್ಮ ನೆಕ್ಸ್ಟ್ ನೀವು ಮನೆ ಕಟ್ತೀರಿ ಅಂತಂದ್ರೆ ಅಲ್ಲಿ ತುಂಬಾ ಜೀವರಾಶಿಗಳಿರ್ತವೆ. ಅಂದ್ರೆ ಸಣ್ಣ ಕಣ್ಣಿಗೆ ಕಾಣದಂತ ಸೂಕ್ಷ್ಮ ಜೀವಾಣುಗಳಿರ್ತವೆ ಈ ಮಣ್ಣಿನಲ್ಲಿ. ಅಂತ ಟೈಮಲ್ಲಿ ಅಲ್ಲಿ ಏನಾದ್ರೂ ಒಂದು ಆಹಾರವನ್ನ, ಅಂದ್ರೆ ನೀವು ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಆ ಮನೆಯನ್ನ ಕಟ್ಟೋ ಪಾಯ ಪೂಜೆ ಮಾಡ್ತೀರಿ ಒಂದು ಒಳ್ಳೆ ಟೈಮಲ್ಲಿ, ಅದಕ್ಕಿಂತ 1 ವಾರ ಮುಂಚೆ, 15 ದಿವಸ ಮುಂಚೆ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ನೀವು ಮೊಸರನ್ನ, ಅಂದ್ರೆ ಅನ್ನ ಮಾಡ್ಕೊಳ್ಳಿ. ಅದಕ್ಕೆ ಉಪ್ಪು ಮತ್ತೊಂದು ಏನು ಹಾಕುವಂತ ಅವಶ್ಯಕತೆ ಇಲ್ಲ. ಆ ಅನ್ನವನ್ನ ಎಲ್ಲ ಕಡೆ ಒಂದು ಅರ್ಧ kg ರೈಸ್, ಒಂದು ಅರ್ಧ ಲೀಟರ್ ಮೊಸರನ್ನ ಕಲಸಿ ಎಲ್ಲ ನಿಮ್ಮ ನಿವೇಶನದಲ್ಲಿ ಹಾಕಿ ಬನ್ನಿ. ಅಲ್ಲಿರುವಂತಹ ಜೀವರಾಶಿಗಳು, ಅಂದ್ರೆ ಯಾವ್ಯಾವ ಪ್ರಾಣಿಗಳಿರ್ತವೆ, ಕಣ್ಣಿಗೆ ಕಾಣದಂತ ಹುಳ ಆಪ್ಟೆಗಳಿರ್ತವೆ, ಅವೆಲ್ಲ ತಿಂದು ಸಂತೋಷವಾಗಿ ಅಲ್ಲಿಂದ ಮುಂದೆ, ಯಾಕೆಂದ್ರೆ ನೀವು ಈ ನಿವೇಶನ ತೆಗಿಬೇಕಾದ್ರೆ ಅಲ್ಲಿ ತುಂಬಾ ಪ್ರಾಣಿಗಳ ಸಾಯ್ತವೆ. ಆದ್ರೆ ನಾವು ಕೊಟ್ಟಂತ ಆ ಪ್ರಸಾದ ತಿಂದು ಹೋದ್ರೆ ನಾವು ಅದಕ್ಕೆ ಮುಕ್ತಿಯನ್ನು ಕೊಟ್ಟ ಹಾಗೆ ಅನ್ನೋದು ಇದು ಒಂದು ಆತ್ಮಶಾಸ್ತ್ರ. ನಮ್ಮ ಆತ್ಮ ಯಾವಾಗಲೂ ಶುದ್ಧವಾಗಿರ್ತವೆ. ಆದ್ರೆ ದಯವಿಟ್ಟು ಆ ಥರ ಮಾಡಿ. ಮನೆ ಕಟ್ಟಲಿಕ್ಕಿಂತ 15 ದಿವಸ ಮುಂಚೆ ಅಥವಾ 8 ದಿವಸದ ಮುಂಚೆ ನಿಮ್ ದೂರದಲ್ಲಿದ್ರೆ ತೊಂದರೆ ಇಲ್ಲ. ಮನೆಯಿಂದ ಅನ್ನ ಮಾಡ್ಕೊಂಡು ಹೋಗಿ ಅಲ್ಲೊಂದು 1/4 ಲೀಟರ್ 1/2 ಲೀಟರ್ ಮೊಸರು ತಗೊಳ್ಳಿ, ಕಲಸ್ಬಿಡಿ. ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಈ ತರ ಮಾಡಿದಾಗ ಅಲ್ಲಿ ಏನೇ ನಿಮ್ಮ ನಿವೇಶನದಲ್ಲಿ ಲೋಪದೋಷಗಳಿದ್ರೆ ಅದು ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅಂದ್ರೆ ಆವತಿ ಕೊಟ್ಟಂಗೆ, ಬಲಿ ಕೊಟ್ಟಂಗೆ. ಈಗ ಏನೋ ಒಂದು ಬಲಿ ಕೊಡ್ಬೇಕು. ಏನ್ ಕೊಡ್ಬೇಕು? ನಾವು ಅನ್ನವನ್ನ ಬಲಿ ಕೊಡ್ಬೇಕು. ಆ ಕೊಟ್ಟಾಗ ಆ ನಿವೇಶನ ಸಂತೃಪ್ತ ಆಗುತ್ತೆ, ನಿಮಗೆ ಅಲ್ಲಿ ಯಾರ್ದು ಸಮಸ್ಯೆಗಳು ಬರಲ್ಲ. ಆದ್ರೆ ಕೆಲವೊಂದು ಕಡೆ ನಾನು ಗಮನಿಸಿದ್ದೀನಿ ಬಂಧುಗಳೇ, ನೀವು ಮನೆ ಕಟ್ಟ ತನಕ ಸುಮ್ಮನೆ ಇರ್ತಾರೆ, ಆಮೇಲೆ ಅರ್ಧ ಮನೆ ಎದ್ದ ಮೇಲೆ ಬಂದು ಕಿರಿಕ್ ಮಾಡೋರು ಇರ್ತಾರೆ. ಯಾಕೋಸ್ಕರ ಮಾಡ್ತಾರೆ ಹೇಳಿ? ಇಲ್ಲಿ ಆಯದಲ್ಲಿ ಲೋಪದೋಷಗಳಾಗಿದೆ, ದಿಕ್ಕಿನಲ್ಲಿ ಲೋಪದೋಷಗಳಾಗಿದೆ, ನಿಮ್ಮ ಮನೆಗೆ ಒಂದು ಉತ್ತಮವಾದಂತ ಒಂದು ಟೈಮಲ್ಲಿ ನೀವು ಮನೆಗಳನ್ನು ಪ್ರಾರಂಭ ಮಾಡಿರಲ್ಲ. ಆ ಟೈಮಲ್ಲಿ ಇಂಥ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನಕ್ಕೆ ಆಗ್ತಾ ಇದೆ. ಇದು ನೆನ್ಪಿಟ್ಕೊಳ್ಳಿ. ಅರ್ಧ ಆದ್ಮೇಲೆ ಡಿಮ್ಯಾಂಡ್ ಇಡ್ತಾರೆ, ಇದು ನಂದು ಸೈಟು, ನಮ್ಮ ತಂದೆ ಸೈಟು, ನಮ್ಮ ತಂದೆ ಗೊತ್ತಿಲ್ಲದೆ ಕೊಟ್ಟಿದ್ರು, ನನ್ನ ಮಗ ಅಥವಾ ನನ್ನ ಮಗಳು ಅಂತ ಬಂದು ನಿಮ್ಮ ಮೇಲೆ ಗಲಾಟೆ ಎಬ್ಬಿಸ್ತಾರೆ, ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡ್ತಾರೆ. ದಯಮಾಡಿ ನಿವೇಶನ ತೆಗೆದುಕೊಳ್ಳುವಾಗ 10 ಸಲ ಯೋಚನೆ ಮಾಡಿ. ಹಾಗೆ ಯಾಕೆಂದ್ರೆ ಅವ್ರ ಮನೆಯಲ್ಲಿ ಅವ್ನು ಚಿಕ್ಕವನಿದ್ದಾನೆ ಅಂತಂದ್ರು 10 ವರ್ಷದಿಂದ ಅವನನ್ನ ನಿಮ್ಮ ರಿಜಿಸ್ಟರ್ ಪೇಪರ್ ಮೇಲೆ ಮೆನ್ಷನ್ ಮಾಡಿಸಿ, ಮೈನರ್ ಅಂತ, ಅಥವಾ ಏನೋ ಒಂದು ಮಾಡ್ತಿರಲ್ಲ ಅದು ಮಾಡಿಸಿ. ಹಾಗಿದ್ದಾಗ ಪರಿಪೂರ್ಣವಾದಂತ ನಿಮ್ಮ ನಿವೇಶನ ಯಾವುದೇ ದಿಕ್ಕಿರ್ಲಿ ಎಲ್ಲ ನೋಡಿ. ದಕ್ಷಿಣ ವ್ಯಾಪಾರದಲ್ಲಿ, ಧನ ಸಂಪತ್ತಿನಲ್ಲಿ, ದೇಶ ವಿದೇಶಗಳಲ್ಲಿ ವ್ಯಾಪಾರ ಮಾಡಬಹುದು. ಪಶ್ಚಿಮದಲ್ಲಿ ರಾಜಕೀಯ, ಆಸ್ತಿ, ಐಶ್ವರ್ಯ, ಸಂಪತ್ತು, ಎಕರೆಗಟ್ಟಲೆ ಆಸ್ತಿ ಗಳಿಸ್ಬೋದು. ಉತ್ತರದಲ್ಲಿ ವಜ್ರ ವೈಡೂರ್ಯ, ಉತ್ತಮ ಒಂದು ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗು ತುಂಬಾ ಚೆನ್ನಾಗಿರ್ತದೆ, ಮನೆಗೆ ಬರುವಂತ ಸೊಸೆ ತುಂಬಾ ಒಳ್ಳೆಯರಾಗಿರ್ತಾರೆ, ಹಣಕಾಸಿನ ಸಮೃದ್ಧಿ ಆಗ್ತೀರಿ. ಹಾಗೆ ಪೂರ್ವದಲ್ಲಿ ಮನೆ ಮುಖ್ಯಸ್ಥನಿಗೆ ನೇಮು ಫೇಮ್ ಎಲ್ಲ ಬರ್ತದೆ. ಹಾಗೆ ಈಶಾನ್ಯದಲ್ಲಿ ಏನ್ ಬರಬೇಕು ಎಲ್ಲ ದಿಕ್ಕಿಂದ ನಿಮಗೆ ಫಲಪ್ರಾಪ್ತಿಯಾಗುತ್ತೆ. ಹಾಗಾಗಿ 18, 8 ಒಂದಿಷ್ಟು 9. ನಮ್ಮ ದೇಹದಲ್ಲಿ ಹೇಗೆ ನವರಂಧ್ರಗಳಿದೆಯೋ ಹಾಗೆ ನಿವೇಶನಕ್ಕೂ ಹಾಗೆ 18 ನವರಂಧ್ರಗಳಿರ್ತದೆ. ಹಾಗೆ ಒಂದು ಇದು ನಿಂತಿರೋದು ನಮ್ಮಲ್ಲಿ ಹೇಗೆ 7 ಚಕ್ರಗಳಿದೆಯೋ ಹಾಗೆ ಆ 7 ಚಕ್ರಗಳ ಒಂದು ಎನರ್ಜಿನೂ ಈ ಮನೆ ಮೇಲೆ ಬರ್ತದೆ. ಹಾಗೆ ಪಂಚಭೂತಗಳು ಅಂದ್ರೆ ಗಾಳಿ, ಬೆಳಕು, ಇದು ಪರಿಪೂರ್ಣವಾಗಿ ನಿಮ್ಮ ಪ್ರೊಟೆಕ್ಟ್. ನೋಡಿ, ಗ್ರಹಾಧಿಪತಿಗಳಲ್ಲಿ ರಾಹು ಮತ್ತು ಕೇತು ಮನೆಯ ಹೊರ ಸಂಚಾರವನ್ನು ಮಾಡ್ತಾ ಇದ್ರೆ, ಇನ್ನು 7 ಗ್ರಹಗಳು ನಮ್ಮ ಮನೆಯ ಒಳಗಡೆ ವಾಸವಾಗಿರ್ತಾರೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು.
ಹಾಗಿದ್ದಾಗ ಮನೆ ಕಟ್ಟಬೇಕಾದ್ರೆ ನೀವು ಪರಿಪೂರ್ಣವಾಗಿ ವಾಸ್ತುಸಮ್ಮತವಾಗಿ ಆಯಸಮ್ಮತವಾಗಿ ದಿಕ್ಕಿಗೆ ಅನುಗುಣವಾಗಿ ರಾಜಯೋಗದಲ್ಲಿ ನೀವು ಮನೆ ಕಟ್ಟಿದಾಗ ನಿಮ್ಮ ಮನೆಯಲ್ಲಿ ಮುಂದೆ ವಂಶಾಭಿವೃದ್ಧಿ. ಕೆಲವರು ಸಮಸ್ಯೆಗಳನ್ನ ಈಗಲೇ ಸರಿ ಮಾಡಬೇಕು. ಈಗ ನೀವು ಸರಿ ಮಾಡಲಿಲ್ಲ ಅಂದ್ರೆ ಮುಂದೆ ನಿಮ್ಮ ಮಕ್ಕಳಿಗೆ, ಅಂದ್ರೆ ನೀವು ಹೊರಟೋಗ್ತೀರಿ ಅಂತ ಇಟ್ಕೊಳ್ಳಿ, ಈ ಮನೆ ಕಟ್ಟುವಾಗ ನಿಮ್ದು ಅಟ್ಲೀಸ್ಟ್ ಒಂದು 50 ವರ್ಷ ವಯಸ್ಸಾಗಿದೆ, ಇಲ್ಲಿ ಏನೋ ಲೋಪದೋಷಗಳ ಬಂತು, ಮನೆ ಕಟ್ಟಿ ಎಷ್ಟೋ ಜನ ಆ ಮನೆಯಲ್ಲಿ ಸಂಸಾರ ನಿಮ್ದೇಗೆ ಮಾಡ್ತಿರಲ್ಲ, ರೋಗ ರುಜಿನ ಗೂಢ ಆಗುತ್ತೆ ಮನೆ. ಹಣಕಾಸಿನಲ್ಲಿ ಸಾಲಗಾರರಾಗ್ತೀರಿ, ಸಾಲ ಮಾಡಿ ಮನೆ ಕಟ್ಟಿರ್ತೀರಿ, ಸಾಲ ತೀರಿಸುವಷ್ಟರಲ್ಲಿ ನಿಮಗೆ ಆ ಚಿಂತೆಯಲ್ಲಿ ಅರ್ಧ ನಿಮಗೆ ಕಾಯಿಲೆಗಳು ಬಂದಿರ್ತದೆ, ಏನು ಲೋಪದೋಷಗಳು. ಅದೇ ನೀವು ಸರಿಯಾಗಿ ಕಟ್ಟಿದ್ರೆ 100 ವರ್ಷದಲ್ಲಿ ನೀವು ಇವತ್ತಿನ ಒಂದು ದಿನಮಾನಗಳಲ್ಲಿ ನೀವು ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 80 ವರ್ಷ ನೆಮ್ಮದಿಯಾಗಿ ಬದುಕಿ ಬಾಳಿ ನಿಮ್ಮ ಮಕ್ಕಳಿಗೆ ಈಗ ಬದುಕಿ ಅಂತ ಹೇಳಿ ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳನ್ನ ನೋಡಿ ನೀವು ಪ್ರಾಣ ಬಿಡುವಂತ ಸಾಧ್ಯತೆ ಇರ್ತದೆ. ಅದೇ ನೀವು ಇಲ್ಲಿನ ಲೋಪದೋಷಗಳಾದ್ರೆ 50 ವರ್ಷದಲ್ಲಿ ಮನೆ ಕಟ್ಟಿರ್ತೀರಿ, ಅಲ್ಲಿಂದ ನಿಮಗೆ EMI ಸ್ಟಾರ್ಟ್ ಆಗುತ್ತೆ, ಅದನ್ನು ತೀರಿಸುವಷ್ಟರಲ್ಲಿ 20 ವರ್ಷ 70 ವರ್ಷದಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ರೋಗ ರುಜಿನಗಳು ಬಂದು ಒಂದು ದಿವಸ ನೀವು ಬಿಟ್ಟು ಹೋಗ್ತೀರಿ. ಆ ನಿಮ್ಮ ಮಕ್ಕಳು ಗಮನಿಸಿದಂತ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ನಮ್ಮ ಅಜ್ಜನೇ ಇಷ್ಟು ದಿವಸ ಬದುಕಲಿಲ್ಲ ನಮ್ದೇನು, ಯಾಕೆಂದ್ರೆ ಇಲ್ಲಿ ಲೋಪದೋಷಗಳಿದ್ದಾಗ ಆ ಮನೆಯ ಮುಖ್ಯಸ್ಥನಿಗೆ ಜೀವದ ಮೇಲೆ ಆಸೆ ಇರಲ್ಲ, ಲೈಫ್ ಇಷ್ಟೇ ಅಂದ್ಬಿಟ್ಟು ಆಗ ಗಂಡ ಹೆಂಡತಿ ಇಬ್ರು ರೋಗಗ್ರಸ್ತ ಗೂಡಾಗ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಮುಂದೆ ಹುಟ್ಟುವಂತ ವಂಶಾಭಿವೃದ್ಧಿ ಕಡಿಮೆ ಆಗ್ಬೋದು. ಹಾಗಂತ ಹೇಳ್ತಾ ಗ್ರಹಾಧಿಪತಿಗಳ ಬಗ್ಗೆ ನಾನು ಹೇಳಿಕೊಟ್ಟಿದ್ದೀನಿ. ಇದನ್ನು ಅಳವಡಿಸ್ಕೊಂಡು ನೀವು ಮನೆ ಕಟ್ಟಿ ಸಮೃದ್ಧಿಯಾಗಿ ನಿಮಗೇನಾದ್ರೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ನನ್ನ ಸಂಪರ್ಕ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಆನ್ಲೈನ್ ಅಲ್ಲಿ ನಿಮಗೆ ಕ್ಲಾಸಸ್ ಮಾಡ್ತೀನಿ. ಆ ಕ್ಲಾಸಸ್ ಅಲ್ಲಿ ಜಾಯಿನ್ ಆಗಿ ನಿಮಗೆ ಯಾವುದೇ ತರದ ಹೆಚ್ಚಿಗೆ ನಾನು ಫೀಸ್ ಹಾಕಲ್ಲ. ದಿನದಲ್ಲಿ 1 ಗಂಟೆ ಅಂದ್ರೆ ರಾತ್ರಿ 8:30 ಒಂದು 10 ಗಂಟೆಯಿಂದ 1.5 ಗಂಟೆ ನಿಮಗೆ ನಾನು ಆನ್ಲೈನ್ ಕ್ಲಾಸ್ ಮಾಡ್ತೀನಿ. ಯಾರಿಗಾದ್ರೂ ನನ್ನನ್ನು ಆ ತರ ರೀತಿಯಲ್ಲಿ ಸಂಪರ್ಕ ಮಾಡಬೇಕಂದ್ರೆ ನನ್ನ ಮೇಲೆ ಕಾಣುವಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಒಂದು 25 ಜನ ಮೆಂಬರ್ ಆದ ನಂತರ ಸ್ಟಾರ್ಟ್ ಮಾಡಿ, ಅದ್ಮೇಲೆ ಎಲ್ಲರದು ಪ್ಲಸ್ ಆಗ್ತದೆ. ಯಾಕೆಂದ್ರೆ ನಾವು ಪಂಚಭೂತಗಳಿಗೆ ವಿರುದ್ಧವಾಗಿ ಅಲ್ಲದೆ ಅದಕ್ಕೆ ಅನುಗುಣವಾದಂತ ಮಾಹಿತಿಯನ್ನು ಕೊಡಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನು ದೇವ್ರೆ, ಅವನಲ್ಲಿ ದೇವತೆಯ ಗುಣನೂ ಇದೆ, ರಾಕ್ಷಸನ ಗುಣ ಇದೆ. ಹಾಗಿದ್ದಾಗ ಪ್ರತಿಯೊಬ್ಬರಿಗೂ ಈ ಒಂದು ಭೂಮಂಡಲದಲ್ಲಿ ಭೂಮಿ ಮೇಲೆ ಬದುಕಿ ಬಾಳಿ ನಾನು ಒಂದಲ್ಲ ಒಂದು ಸುಖ ಎಲ್ಲ ಸುಖ ಅನುಭವಿಸಿ ಹೋಗ್ಬೇಕು ಅನ್ನೋ ಅವರಿಗೆ ಒಂದು ಒಳಗಡೆ ಒಂದು ಆತ್ಮ ಹೇಳ್ತಾ ಇರ್ತದೆ. ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಆದ್ರೆ ಕಾನ್ಶಿಯಸ್ ಮೈಂಡ್ ಏನ್ ಹೇಳುತ್ತೆ, ನಮ್ಮಿಂದ ಆಗಲ್ಲ, ನಾವಿಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತದೆ. ಹಾಗೆ ನಿಮ್ಮನ್ನು ಹೇಗೆ ನಿಮ್ಮ ಮನೋಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು, ನಿಮ್ಮ ಮನೋಶಕ್ತಿ ಹೆಚ್ಚಿದಾಗ ಇದನ್ನೆಲ್ಲ ಹೇಗೆ ನಾನು ಮುಂದೆ ಅದನ್ನ ದಾಟಿ ಬರಬೇಕು, ಪ್ರತಿಯೊಂದು ನಿಮಗೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಸಂಚಿಕೆಯನ್ನು ನೋಡಿದಂಥವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಚಾನಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.